ಪರಮಾತ್ಮ ಶಿವ 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 ಏನೋ ಸ್ವಂತ ಹೋತ್ರ ದೇವ್ರೆ. ಅಯ್ಯಯ್ಯೋ, ಇದು ಯಾವ ನಮ್ನಿ ಕಸುವ ಐಕೋಳಿ. ಹಂಗಾರೆ ಯಾರಿಗೂ ಕಸುವೆ ಗೊತ್ತಿಲ್ಲ ಜಗತ್ತಿನಲ್ಲಿ. ಏನೋ ಒಬ್ಬ 8 ದಿನ ಆತು ಕಸು ಬಂದು ಹಿಡ್ಕೊಂಡು ಒಂದು ಹನಿ ಹೆಚ್ಚು ಇಲ್ಲ ಅತ್ತಾಗ, ಇಲ್ಲ ಕಮ್ಮಿನೂ ಆಗ್ತಿಲ್ಲ ಅತ್ತಾಗಿದ್ದು. ಸೊತ್ತಾರಿ ಹೋಗ್ಬೋದು ಇಲ್ಲ ಅತ್ತಾಗ. ಅನ್ಭವಿಸಿ ಸಾಕಾಗೋತು ಏನುಗುವ. ಪರಮಾತ್ಮ ಶಿವ ಏನು ಜನ್ಮ ಹೋತ್ರೋ ದೇವ್ರೆ. ಏನು ಮಲ್ಲಿ ಒಂದ ಗಳಿಗೆ ಆರಾಮ್ ಕುಕ್ಕಸ್ಕೊಂಬಂದ್ರೆ ಆಗ್ತಿಲ್ಲ. ಆ ಹುದ್ದು ಬಂದಷ್ಟು ಹೊತ್ತು ಅಯ್ಯೋ ಗಲಾಟೆ ಇಂಥ ಗಾಳಿ ಅದು ಒಳಬದಿಗೆ. ಹೌದು, ಅಷ್ಟಷ್ಟು ಹೊತ್ತಿಗೆ ಶುರು ಹೋಗ್ತೇವೆ ತಕರಾರು. ಸ್ವಚ್ಛ ಹಾಕುದು ಕಾಚಿಗೊತ್ತಿಗೆ ತದೇ. ಇನ್ನೇನು ಸಾಯಕಾತೊಳಗೆ ಗೊತ್ತಾಗ್ತಿಲ್ಲ ದೇವ್ರೆ. ಅಯ್ಯೋ, ಈ ಮುದುಕಿಯ ಕೇಳೋಗಿಲ್ಲ ಹೇಳೋಗಿಲ್ಲ. ಆ ಮಾಣಿ ಹತ್ರ ಹಂಗರ್ತಮ್ಮ ಆ ಸುತ್ತ ದಾಗದರ್ನ ಕರಿಯಡ ಇಂಗ್ಲೇಷನ್ ಸುಚ್ಚೆ ಮೈ ಪುರ ತೋಟೆ ಸಿಗಿದ. ಶಿವನೇ ಬೇಡ ಹೇಳಿದ ಅದಕ್ಕೆ ಹೋಗ್ತಾ ಅವ್ರು ಕರ್ಕೊಬತ್ತ. ಸುಮ್ಮನೆ ಕುತ್ಕ ನಿಂಗೆ ಅಂತ ಗೊತ್ತಿದ್ದು ಗುಣ ಆಗ್ತವಬ್ಬ. ಒಂದು ನಿನಗೂ ಗುಣ ಇಲ್ಲ. ಆ ಸುಡ್ಗ ಔಷಧಿ ಗುಳಿಗೆ ತಗೊಂಡು ಬಾಯ್ ಪೂರ ಚಕ್ ಹುಟ್ಟೇಜೋ. ಶಿವ ದೇವ್ರೆ, ಮೊನ್ನೆ ಎಂತಕೋ ಆಚೆ ಬಲ್ಲಿ ಸತ್ನಾನ್ ಕತೆ ಕರೆದಿದ್ದ ಓದೆ. ಎಂತ ಸುತ್ತು ಬಾಯಿ ರುಚಿಯೇ ಇಲ್ಲೇ. ಅಪರೂಪ ಕೇಸರಿ ಮಾಡಿದ್ದಾಳೆ ತಿಂದ್ಬಿಟ್ಟೆ. ಎಂತ ಸುತ್ತು ಅಯ್ಯೋ ಮೆಚ್ಚುತ್ತಿಲ್ಲ ಅಂದ್ರೆ ಮೆಚ್ಚಿಲ್ಲ ಬಾಯಿಗೆ. ಪೂರ ಅವನವ್ನಿಯ ಎಂತ ತಿಂದ್ರು ಮೊಣ್ ತಿನ್ನಂಗ ಆಗ್ತಾವ. ಹೆಚ್ಚಿಗೆ ಅಂತ ತಿನ್ನಿಲ್ಲ. ಕೈ ಮರಿಗೆ ಕೇಸರಿ ತಿನ್ನಿ ಅಷ್ಟೇ. ಓದೋಷ್ಟಕ್ಕೆ ಇನ್ನೀ ನಮ್ನಿ ನಮ್ಮ ಮಜ್ಜೆ ಮೇಲೆ ಜುಲಾಬೋ ಇವ್ರೆ. ಶಿವ 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 ಎಂತೆಂಥದ್ದು ಆರ್ಸಿಗಂಬ್ಲೆ ಆಗ್ತಿಲ್ಲ. ಒಂದ್ ತಿಂದ್ರೆ ಸಾಕ್ತಿಲ್ಲ, 2 ತಿಂದ್ರೆ ಜಾಸ್ತಿ. ಈ ಸುಟ್ಟು ಈ ನಮ್ನಿ ಶರೀರ ಹಾಕೋ ಖುಷಿ ಹೋಜು ದೇವ್ರೆ. ಆ ಪುರಾಣಿಕರು ಒಂದ್ ಬದಿ ಗೊತ್ತಿ ಹೇಳಿದ್ರು. ನೀ ಎಷ್ಟು ಹೊತ್ತಿಗೆ ಗೊತ್ತ ಇಲ್ಲ ಗೋಕರ್ಣ ಪುರಾಣ ಹೇಳ್ತಿ ಹೇಳಿದ್ರು. ಬತ್ತಿ ಹೇಳ್ಕೆತ್ಲೆ ಕಳೆದ್ ಬಿಟ್ರು. ಸ್ವಲ್ಪ ದಿನ ಆಗಿಲ್ಲ ಬತ್ತಿ ಹೇಳೋರು ಹಿಡಿದು. ನೀ ಯಾವ ಒದಗಿದ್ರ ಏನ್ ಸುಡ್ಗಾಡ ಗೊತ್ತೇಳಿ ಮಾಡಿ ಇವತ್ತು ಮುದ್ದಾಮ್ ಬತ್ರಿ ಹೇಳಿದ್ರು. ಮಾಣಿ ಹತ್ರ ಫೋನ ಮಾಡಿದ್ರಡ. ಮಾಣಿ ಹೇಳಿದ ಇವತ್ತು ಬತ್ತಿ ಹೇಳಿದ್ರು. ಒಳ್ಳೆ ನೋಡೋ ಬದಕಾಯಕತ್ತಿಂದ ಎಷ್ಟೊತ್ತಿಗೆ ಗೊತ್ತರ ಏನ್ ಸುಡ್ಗಾಡ. ಇವತ್ತಲ್ಲೆಲ್ಲ ಸಾಲ ಇಲ್ಲ ಅಂತ ಕಾರ್ಯಕ್ರಮ ಇದ್ದೋಡ ಅಷ್ಟು ಅವಧಿ ಹೋಜ. ಅವ್ರ ಕೈ ಇವತ್ತು ಬಂದ್ರು ಚಲೋ ಆಗಿತ್ತು ಅತ್ಲಾಗೆ. ಒಬ್ಬನೊಬ್ರು ಗಲಾಟಿತ್ತಿಲ್ಲ. ಇನ್ನೆಷ್ಟೊತ್ತಿಗೆ ಬತ್ತೋ ಏನ್ ಸುಡ್ಗಾಡ. ಯಾರ ಬತ್ ನೋಡ ಎಮ್ಮೆ ಹೆಗಡಿಯೋ ಯಾರ ಎಂತ ಸುಡ್ಗಾಡಿ ಎಮ್ಮೆ ನನಗಂತ ತಿಳಿಯ ಅಂತ ಗೊತ್ತಾಳಾತು. ಆಗ್ಲಿ ಅತ್ಲಾಗ ಸುಮಾರು ರಾತ್ರಿ ಆಯ್ತು. ಇನ್ನೂ ಮಂಜಿರಪ್ಪ ಇನ್ನೆಷ್ಟೊತ್ತಿಗೆ ಬಪ್ಪವ ದೇವ್ರ ಶಿವ. ಒಂದ ಗೋಳಿಗೆ ಅಯ್ಯಯ್ಯೋ ದೇವ್ರೇ ಏನೋ ಸ್ವಂತ ಹೋತ್ರ ಶಿವ ಪರಮಾತ್ಮ ದೇವ. ಯಾರು ಮಲ್ಲಿ ಒಬ್ರು ಏಂತದು ಬಾಗಿಲು ಎರೆಸ್ಕೊಂಡಿದ್ದು. ಅಯ್ಯೋ ಯಾರ? ನಾನೇ ಮರೀತಿ. ಯಾರ ಅಮ್ಮನೇ? ಹೌದು, ಈಗ ದೊಡೆ ಹೇಳಿ ಮುಗಿಸಿದ್ದೆ. ಬಾಯ ಮುಚ್ಚಿದ್ನಿಲ್ಲ. ಬೊಕ್ಕ ಹೋಗ್ತಾ ಇತ್ತು ಈ ಬೋರ್ಗೋಳಿ. ಬನ್ನಿ ಈ ಶಿವನೇ. ಎಲ್ಲಿ ಮನಿ ಕನ್ಯೆ ಎಲ್ಲಿದ್ದೇವೈತಿ? ಸ್ವರ ಒಂದ್ ಕೇಳ್ತು. ಅಶರೀರವಾಣಿ ಹೋತಲ್ಲ ಇದು. ಕಣ್ಣಿ ಕಾಣಿಸ್ತಿಲ್ಲೇನೆ. ಅಯ್ಯೋ ಇಲ್ಲಿ ಮಾಳಿಗೆಲ್ಲಿ ಬಿಡ್ಕಂಜೆ. ಬನ್ನಿ ಶಿವ. ದೀಪಿಲ್ಲೇನೆ. ಅಯ್ಯೋ ಅದನ್ನ ನಂಬ್ಕೊಂಡ್ರೆ ಸುಡ್ಗಾಡು ಮುಗ್ದಂಗೆ ಒಂಬಳು ಕೂತಾಗ ಯಾರು ನೆಂಟ್ರು ಬಂದಾಗ ಇಲ್ಲೇ ಮುದ್ದಾಮ ಇರ್ತಿಲ್ಲ ಹೇಳಿ. ಇಲ್ಲೇ ಮಾಳಿಗೆ ಮುಂಚೆ ಸಾವಕಾಶ ಬನ್ನಿ ದೇವ್ರ. ಎಲ್ಲಿ ಮನಿ ಕನ್ಯೆ ಬರೈತಿ? ಇದೇ ಇಲ್ಲಿ ಬಾಗಿಲು ಬದಿಗೆ ಸಾವಕಾಶ ಬನ್ನಿ ಸಾವಕಾಶ. ಅಯ್ಯಯ್ಯೋ ದೇವ್ರೇ, ಏನೋ ಕಾಲು ಮೆಟ್ಟು ಬಿಡ್ದವ್ರ. ಕಾಣಿಸ್ತಿಲ್ಲ ಹೇಳಿದ್ನೆ ಮರೈತಿ ನಾನು. ಇಲ್ಲಿ ಮನಿ ಕನ್ಯೇನೆ ದೇವ್ರೆ ಗನ ಬಿಟ್ಬಿಟ್ನೇನೆ. ಇಲ್ಲ ಬಿಡಿ, ಏನ್ ತೊಂದ್ರೆ ಇಲ್ಲ. ಅವಕಾಶ ಕೂತ್ಕೊಳ್ಳಿ. ಆಸರಿಗೆ ಎಂತ ಅಡ್ಡಿಲ್ಲ ನಿಮ್ಗೆ. ಆಸರಿಗೆ ಕುಡಿದು ಕಡೆಗಾತು. ಎಲ್ಲ ಎತ್ತಲೆ ಹೋಗಿ ಬರೀತು. ಒಬ್ರು ಇಲ್ಲೇನೆ. ಅಯ್ಯೋ ಅಷ್ಟು ಇವತ್ತು ಸಾಲೆ ಮಲ್ಲಿ ಎಂತೆಂತ ಹುದ್ದದ್ದು ಇದೆಲ್ಲ ಇದ್ದಡ ಹೋಜ. ಬೆಳಗಿಂದನೂ ಆ ಬದಿಗೆ ಇದ್ದ. ಮಧ್ಯಾಹ್ನಕ್ಕೊಂದು ತುತ್ತು ಕೂಳು ಒಂದು ಹೆಂಗ್ ತಿಂಜೀವನ ಹೊಡಿದ್ದ ಅಷ್ಟವಾ ಬಟಾಗಿದ್ದು ಹೊಡಿದ್ದ. ಒಬ್ಬನೊಬ್ರು ಇಲ್ಲೇನೆ. ಅದೇ ಹೇಳಿದ್ನಲ್ರ ಸಾಲೆ ಮಲ್ಲಿ ಎಂತ ಇದ್ದಿದ್ದಡ ಪ್ರೋಗ್ರಾಮ ಎಂತವ ಅಲ್ಲೂ ಹೋಜ ಎಲ್ಲವ. ನಿಮ್ಗೆ ಆಸರಿಗೆ ಎಂತ ಅಡ್ಡಿಲ್ಲ. ಈಗ ನಿನ್ ಕೈ ಕುಡಿಲಾಗ್ತಾನೆ.
ಈ ಸೊಕ್ಕ ಕೇಳುವುದೇ ಇಲ್ಲಿ. ಸಾವಕಾಶ ಹಂಗಾರಿ ಹೋಗಿ ಒಂದ್ ಕುರ್ತಿ ಅಂತಾರಿ ಮಾಡ್ಕೆ ಬತ್ತೆ ಹೇಳಿ. ಬೇಡ ಸುಮ್ಮಿಗೆ ಹೋಗೋ ಬಂದ್ಮೇಲೆ ನೋಡುವ. ನಾ ಒಳ್ಕತ್ನಿಲ್ಲ, ನಾ ಇಲ್ಲಿ ಹೋಗ್ತಿಲ್ಲ ಬರೈತಿ. ಆಗ್ಲಿ ಇಷ್ಟ ದಿವ್ಸದ ಮೇಲೆ ಹಂಬಲಾತ ಈ ಸುತ್ತ ಮುದುಕಿದ್ರು. ಎಂತ ಮಾಡುವೆ ಬರೀತಿ ಈ ಪರಿಷ ಮಂದಿ ಓಡಾಡುದು ಬಪ್ಪುನ ಆಗ್ತಿದೆ, ತೊಂದರೆ ಆಗೋತು. ಪ್ರಸಾದ ಕೊಡುದು ಅದು ಕೆಲಸ ಇರ್ತದೆ. ಹಂಗಾಗಿ ಅಲ್ಲಿ ಇಲ್ಲೆಲ್ಲ ಓಡಾಡ್ಕತ್ನೆ ಬಪ್ಪುದು ಹೇಳಿದ್ರು ತೊಂದರೆ ಆಗೋಗ್ತದೆ. ಬಪ್ಪುಲ ಆಗ್ತಿದೆ ಹೇಳಿದ ಮಾತಿಗೆ ಒಪ್ಪು ಗಮನಿಗೆ ಒಂದು ತೊಂದರೆ ಇರ್ತದೆ. ಅಲ್ಲವ್ರ ಆಟಲ್ಲಿ ಈಗ ಹೇಳಿದ್ ಬಂದ್ರಲ್ಲಿ ಅದೇ ಸಂತೋಷ ಕೂತ್ಗಳೇ. ಹಂಗಾಗಿ ಒಂದ್ ಗಳಿಗೆ ಸಂಪ್ರಾಣಿಸಿಕೊಂಡು ಕಡೆಗೆ ಅಂತ ಗೋಕರ್ಣ ಪುರಾಣ ಹೇಳೋದ ಹೇಳ್ತೀನಿ ಬರೈತಿ. ಅದ್ರ ಸಲುವಾಗಿ ಬಂದೆ ನಾನು. ಅಥವಾ ನೀನು ಅಷ್ಟೆಲ್ಲ ಇದು ಮಾಡ್ಕೊಂಬುದು ಬೇಡ, ಬೇಜಾರು ಮಾಡ್ಕೊಬೇಡ ಮರೈತಿ. ನಾನು ಬಪ್ಪಲ ಇದ್ದೀನಿ ಹೇಳಿ ಈ ಸರಿ ಅದೇ ಮುದ್ದಮ್ಮ ಕೇಳಿಸೇ ಹೋಗ್ಬಿಡುವ. ಹೇಳಿದ್ ಗೊತ್ತಿಲ್ಲ ಮುದುಕರು ವ್ಯಾಪಾರವೇ ಅಲ್ಲ ಅಷ್ಟೇ ಹೇಳಿ ನನಗೂ ಅಟ್ಲಾಗೆ ಆ ದೇವ್ರ ಹತ್ರ ತಗೊಂಡು ಹೋಗ್ತಿಲ್ಲ. ಅಯ್ಯೋ ದೇವ್ರೇ ಶಿವನೇ ಜನ ಸ್ವಂಟ, ಅಯ್ಯೋ ದೇವ್ರೇ ಸ್ವಂಟ ಹೋತ್ರ ಪರಮಾತ್ಮ. ಈ ದೇವ್ರೇ ಅಲ್ಲಿ ಮುಲಾಮ್ ಇಟ್ಕೊಂಡಿದ್ದೇನೆ, ಸೊಂಟ ಕಚ್ಚು ಮುಲಾಮಿದ್ದೇನೆ. ಇದ್ರ ಮುಲಾಮ್ ಇದ್ದೆ ಎಲ್ಲ ಇದ್ದು. ಮೊನ್ನೆ ಅಂತಾಜು ಗೊತ್ತಿದ್ದ ಇದೇ ಹಿಂಗೆ ಸ್ವಂತ ಗನಾಕ ಇದು ಬಂದೋತು. ಸೊಂಟದ ನಮ್ಮಲ್ಲಿ ತಲೆದಿಂದಲೇ ಇಟ್ಟಿದ್ದೆ ಹೇಳಿ ಕೋಜ ಮಾಡಿ ಹಚ್ಕೊಂಡು ತಿಕ್ಕಂದು ಹೇಳಾತು. ಅದು ನೋಡ್ತೀಯ ಆ ಸುತ್ತ ಹೊತ್ತಿಕ್ಕ ಮುಲಾಮ ಎಂತಕ್ಕೆ ಈ ನಮ್ನೆ ಶುಂಠಿ ಪೇಪರ್ ಮಂಟು ವಾಸನೆ ಬತ್ತು ನೋಡ್ತೀಯ. ಅದೇ ಅಯ್ಯೋ ಈ ಮುದುಕಿ ಕಂಡ್ರೆ ಚಕ್ಕಂದ ಬೇಕು ಹಳೆ ಸಾಯ್ತ ಅದರಿದ್ರು ಪೋರಮ್ಮ ಅವಂಗೆಂತ ಗೊತ್ತಿಲ್ಲದೆ ಅಲ್ಲ ಕಿಸಿ 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 ನೆಗಾಡ್ತಾಳೆ ಕಡೆಗೆ. ಅಯ್ಯಯ್ಯಯ್ಯಯ್ಯಯ್ಯೋ ಸಾಮಾನ್ಯ ಊರಾವರಿ ಅಲ್ದ್ರ ಅವ್ರದ್ದು. ಅಯ್ಯೋ ಯಮನೆ ಇದು ಕುಮ್ಮಿ ಇಟ್ಟು ಮಾಡಿದ್ರು. ಅಯ್ಯೋ ಸಾಮಾನ್ಯ ರೂಪ ಅಲ್ಲ. ಆ ಸುತ್ತು ಟೇಷನ್ನು ಗೀಷನ್ನು ದೇವ್ರೇ ಅದು ಎಂತದ ಸುಡ್ಕಾಡ್ ಕಡ್ಡಿ ತಂದ್ಕಂಜಪ್ಪ ಹಚ್ಕೊಂಬ್ಲೆ. ಇಲ್ಲ ಕಂದಾಡಿ ಮುಂದೆ ತಾಸ್ಕಟ್ಲೆ ಕೂತ್ಕೊಂಡು ಅಯ್ಯೋ ಎಳಿಯೋದು ಗೆರೆ ಎಳಿಯೋದು ಇನ್ನೇನು ಅತ್ಲ ತಿದ್ಗೋದು ಇತ್ಲ ತೊಡೋದು ಎಂತ ಸುಡ್ಗಾಡು ಇದೋಡಲ್ರ ಚಡ್ಡಿದಾರ್ವ ಅಂತದ್ದು. ಮಾರೈತಿ ನಿಂಗೆ ಗೊತ್ತಿಲ್ಲದು ಮಾತಾಡಲು ಹೋಗೋದೆ. ಎಂತ ಚಡ್ಡಿದಾರ್ವೆ? ಚಡ್ಡಿದಾರ ಹೇಳ್ತಿಲ್ಲಕ್ಕೆ ಚೂಡಿದಾರ ಗೊತ್ತಾನೆ. ಎಂತ ಸುಡ್ಗಾಡೇನು ಅಯ್ಯೋ ಆ ಸುತ್ತು ಒಲ್ಲಿ ಅಲ್ಲಿ ಸಿಗೋತಾ ದೇವ್ರೇ ಸಾಮಾನ್ಯ ರೂಪ ಎಲ್ಲ. ಆಗ್ಲಿ ತಗೋ ಅವಕ್ಕೂ ಮಾಡ್ಕೊಂಡು ಹೋಗ್ಲಿ. ನಿಂಗೆ ಎಂತದ ಮರೈತಿ ಅವಕ್ಕೂ ಈಗ ಪ್ಯಾಷನ್ ಮಾಡು ವಯಸ್ಸು ಮಾಡ್ಕತ್ತಪ್ಪ. ಇಲ್ಲಿ ನೀ ಅಂತ ನಿನ್ನ ಊರಾಡಿ ಕಾಲದಲ್ಲಿ ಕಮ್ಮಿ ಇದು ಮಾಡಿದ್ದೆ ಎಲ್ಲ ಮರ್ತೋಯ್ದೆ ಹೆಂಗೆ ಅಲ್ಲ. ಅವಾಗ ಅವು ಇದ್ದಾಗ ಹೆಂಗೆ ಅಂತಕ್ಕೂ ಕಮ್ಮಿ ಮಾಡ್ತಿದ್ವಿಲ್ಲ. ಈಗ ಅವಕ್ಕೂ ಹಂಗೆ ಅಲ್ಲೇನೆ. ಈಗ ಈಗ ನಿನ್ ಮಗ ನಿನ್ ಸೊಸೆಗಿಂತ ಕಮ್ಮಿ ಮಾಡ್ತಾನೆ. ಅಲ್ಲ ಮಾಡ್ತಿಲ್ರ ಈ ಸುಟ್ಟು ಮುದುಕಿಯ ಕುನಿಗಳು ಕಂಡಂಗ್ ಮಾಡ್ತಾಳೆ. ಅದೇ ವಯಸ್ಸು ಹೋದ್ಮೇಲೆ ಹಂಗೆ ನಮ್ಗೆ ಹಂಗೆ ನಮ್ಮಲ್ಲಿ ಎಂತದ್ದು ಒಂದು ಮಾತು ಹೇಳ್ತು ಗೊತ್ತಿದ್ದೇನೆ. ಮೈಯೆಲ್ಲ ಹುಡ್ಕೊಂಡಿದ್ದಾಳೆ. ನಮ್ ಕತೆ ಅಷ್ಟೇ ಆಯ್ತು. ಈಗ ನಮ್ಮ ಹತ್ರ ಆಗ್ತಿಲ್ಲ, ಬ್ಯಾರೋ ಮಾಡೋದು ಸರಿ ಆಗ್ತಿಲ್ಲ ಅಲ್ಲೇ. ಅಲ್ಲ ಅದು ಒಂದು ಅಷ್ಟೇ ಇದ ಸರಿ ಬಿಡಿ. ನೀವು ಕಾಲ್ ತಕೊಬತ್ರ ಈಗ? ನಾ ಕಾಲ್ ತಕೊಬತ್ತೆ. ನೀನು ಅರಮನಿಗೂ ನಾ ಈಗ ಬತ್ತೆ ಬಂದವ ಗೋಕರ್ಣ ಪುರಾಣಿ ಹೇಳ್ಬಿಡ್ತೆ. ಬಂದ ಮೇಲೆ ಕಡೆಗೆ ಗಲಾಟೆ ಆಗ್ತೇನೆ. ಹಂಗೆ ಮಾಡಿ ಸಾವಕಾಶ ಹೋಗಿ ಅಲ್ಲಿ ಬಿಸಿನೀರು ಇದ್ದ ಇಲ್ಲ ಎಂತನೋ ಅಷ್ಟು ಬೀಳ್ತದ ತೊನ್ನೀರ ಏನ್ ಸುಡ್ಗಾಡೇನು. ಶಿವ ದೇವ್ರೆ ಎಷ್ಟು ಗನಗನ ಹಾಡು ಈಗಲೇ. ಅವಾಗಂತೂ ಒಂದ್ ಹಾಡಿಗೆ ಕೇಳಾಡಿ ಶಿಲೆ ದಾಟಿ ಅಷ್ಟುವ ಒಂದು ಹಾಡಂತೂ ಹೇಳ್ತಲೇ ದೇವ್ರ ಮುಂದೆ ಒಂದಿದಿಲ್ಲ. ಶಿವರೇ ಇನ್ನೇನು ರಾತ್ರಿಗೆಟ್ಟು ಹೋದೋ ದೇವ್ರೆ. ಎಂತ ಗನಗನ ಚೌತಿಗಿತೆಲ್ಲ ಹೇಳ್ತಾ ಎಷ್ಟಿಷ್ಟು ಗನಗನ ಹಾಡು. ಮೂಷಕವನೆ ಏರಿ ದೋಷಕರನೆ ಕೊಂದು ದೇಶ ದೇಶದಲ್ಲಿ ಪೂಜೆಗೊಂಬವಗೆ ವಾಸವಾರ್ಚಿತಗೆ ಶರಣಿಂದು ಮಾ ಗಣಪತಿಗೆ ಸುಸುಖದಾರುತಿಯ ಬೆಳಗೀರೆ ಚಂದ್ರಗೆ ಮುನಿದು ನಿಂದು ಶಾಪವನಿತು ತೊಂದು ಸುತ್ತಿದ ಕಿರುಡೊಳ್ಳಿಗೆ ಉದುಗನ ಸುಂಡಿಲ ಗಣಪತಿಗೆ ಶರಣೆಂದು ಮಾ ಗಣಪತಿಗೆ ಕುಂದಣದಾರುತಿಯ ಬೆಳಗೀರೆ ಎಳ್ಳುಂಡೆಗಳು ನೆಲಗಡಲೆಗಳು ತಂಡದಲ್ಲಿ ಕೊಬ್ಬಿನ ಹೊರೆಯು ಸುಂಡಿಲ ಗಣಪತಿಗೆ ಶರಣೆಂದು ಮಾ ಗಣಪತಿಗೆ ಕುಂದಣದಾರುತಿಯ ಬೆಳಗೀರೆ ಕುಂದಣದಾರುತಿಯ ಒಂದು
ಸ್ವಲ್ಪ ಪೂರ ಎಲ್ಲ ಸ್ವಲ್ಪ ಮರ್ತು ಈಗ ಶ್ವಾಸ ಕೊಟ್ಟು ಹೇಳಲ್ಲ ಆಗ್ತಿಲ್ಲ. ಶಿವ 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 ಚಲೋ ಹೇಳ್ತೀನಿ ಮರಿ ಈ ವಯಸ್ಸಿನಲ್ಲಿ ಹಾಡ. ಅಯ್ಯೋ ನೀವ್ ಇಲ್ಲೇ ಬಂದು ಮಿತ್ತಿಗಿದ್ರ ಏನೋ ಗೊತ್ತೇ ಇಲ್ಲ. ಹಿತ್ಲಾ ಕಡೆ ಹೋದಿ ಇದ್ದೇಳಿ ಆನು ಏನಷ್ಟು ಕಾಣ ಹೇಳಿಕೆ ಅಡ್ಡಿಯೇ ಈ ತೊಂದರೆ ಅಂತ ನಾ ಕೇಳುವುದಿಲ್ಲ. ಅಲ್ಲ ಕೇಳಿರಂತ ತೊಂದ್ರೆ ಇಲ್ಲ. ನೀವ್ ಅಂತ ಮೊದ್ಲೆಲ್ಲ ಕೇಳಿದ ಅಲ್ಲ. ಈಗಂತ ನಾನು ವಕನ್ ಪುರಾಣ ಶುರು ಮಾಡ್ಲ. ಅಲ್ಲ ಶುರು ಮಾಡಿ ನನಗೆ ಅದೇ ಹೇಳಿದೆಯಲ್ಲಿ ಆ ಕಸುಬು ಅಷ್ಟು ಹೊತ್ತಿಗೆ ಇನ್ನೇನ್ ತ್ರಾಸ ಕೊಡವೋ ಕೊಡ್ತು. ಹಂಗಾಗಿ ಎಷ್ಟು ಒಂದು ಗಳಿಗೆ ಐತು ಅದೇ ಸುಧಾರಿಸಿಗತ್ತೆ. ನೀವು ಶುರು ಮಾಡಿ ಅಡ್ಡಿಲ್ಲ. ಶುರು ಮಾಡಲು ಅಡ್ಡಿಲ್ಲ. ನಿಮ್ ಮಧ್ಯೆ ಮಾತಾಡುವಿಲ್ಲ. ಅಡ್ಡಿಲ್ರ ಎಂತ ಸ್ವಲ್ಪ ಮಾತಾಡ್ತನದ ನೀವು ಹೇಳಿ ಕೇಳ್ಕೊ. ಇದು ಗೋಕರ್ಣದ ಪುರಾಣ ಕಥನ, ಆಲಿಸೆ ಜೀವನ ಪಾವನ. ಮಹಾಬಲೇಶ್ವರ ನೆಲೆಸಿದ ನಾಡಿನ ಅಪೂರ್ವ ಚರಿತೆಯು ಅಮೃತ ಸಮಾನ. ಇದು ಗೋಕರ್ಣದ ಪುರಾಣ ಕಥನ, ಆಲಿಸೆ ಜೀವನ ಪಾವನ. ಕೇಳಿದ್ದೇನೆ, ಇದು ನಮ್ಮ ಗೋಕರ್ಣ ಊರಿನ ಅಗದಿಯ ಪುರಾಣದ ಕಥೆ. ಇವ್ರ ಜೀವನವೇ ಪಾವನ ಅಂದ್ರೆ ಗೋಕರ್ಣಕ್ಕೆ ಹೋಗಿ ಬಂದಷ್ಟೇ ಪುಣ್ಯ ಬಂತು. ಈ ಕಥೆ ಕೇಳಿದ್ರೆ ಗೊತ್ತಾಯ್ತು. ಮುಂದೆ ಹೇಳಿ. ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನ್ನು ತರಲೆಂದು ಕೈಲಾಸದಡಿಯಲ್ಲಿ ಕುಳಿತು ಪ್ರಾರ್ಥಿಸಿದ ಪರಮದಯಾಳು ಪರೇಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷಮಾಂ. ನೋಡ್ಕೊ, ಲಂಕೆಯ ಒಡೆಯ ರಾವಣ ಇದ್ನಲೆ ಅವ ಈಶ್ವರನ್ ಮಲ್ಸಲು ಕೇಳಿ ಕೈಲಾಸದಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಚಂದ್ರಶೇಖರ ಚಂದ್ರಶೇಖರ ಪಾಹಿಮಾಂ ಹೇಳ್ಕತ್ನ ಹೇಳಿ. ನೋಡ್ಕೊ, ಈಗ ಸಕಲ ವೇದ ನಿವ ಭಕ್ತಾಗ್ರೇಸರ ರಾವಣನು ತಿಸಿದ ಶಿವನನ್ನು, ಭಕ್ತರ ಭಕ್ತನು ಸರ್ವಶಕ್ತನು ಪರಶಿವನೊಲಿದನು ಕ್ಷಣದಲ್ಲಿ. ಉದಾತ್ತ ಚರಿತ ನೀಡಿದ ವರವನು ರಾವಣಗೆ, ಆತ್ಮಲಿಂಗವನ್ನೇ ಬೇಡಿದ ಭಕುತನ ಕೋರಿಕೆ ಸಲ್ಲಿಸಿದ ಮುದದಿಂದ. ನೋಡ್ಕ, ಅವ ಕೈಲಾಸದಲ್ಲಿ ಕುತ್ಕೊಂಡು ಈಶ್ವರನ ಮನ್ಸೂಲಕ್ಕೆ ತಪಸ್ ಮಾಡ್ತಾನೆ. ಅವಾಗ ಈಶ್ವರ ಪ್ರತ್ಯಕ್ಷ ಹಾಕೊಂಡು ಅವನ್ ಕೇಳ್ತಾ, ನಿನಗೆ ಎಂಥ ವರ ಬೇಕಪ್ಪ ಹೇಳಿ. ಅವಾಗ ರಾವಣ ಹೇಳ್ತಾ, ತನಗೆ ನಿನ್ನ ತಾಯಿಯ ಪೂಜೆ ಮಾಡುಲೆ, ಆತ್ಮಲಿಂಗವೇ ಬೇಕು ನಿಂದು ಹೇಕತ್ನ ಹೇಳಿ ಅವನ ಹತ್ರ ಬೇಡ್ಕತ್ತ. ಅವ ದ್ಯಾವ್ರಲ್ದ ಕೇಳದ್ ಕೊಡುವುದೇ ಆತ್ಮಲಿಂಗವನ್ನೇ ಬೇಡಿದ ಭಕುತನ ಕೋರಿಕೆ ಸಲ್ಲಿಸಿದ ಮುದದಿಂದ. ನೋಡ್ಕೊ, ಆ ಆತ್ಮಲಿಂಗವನ್ನ ತೆಗೆದು ಈಶ್ವರ ಆ ರಾವಣ ಕೈಲಿಡ್ತ. ಒಳ್ಳೆ ರಾವಣನೇ ಅವ. ಅಷ್ಟೆಲ್ಲ ದಿವಸ ತಪಾಸ್ ಮಾಡ್ಕೊಂಡು ದೇವರು ಮಾಡ ಏನಂತವಾಗಿದ್ರು ಗಣ ಕಸುವಿನ ಔಷಧಿ ಕೇಳ್ಕೊಂಡ್ಬಿಡ್ತಿದ್ದೆ. ನಿನಗೆ ಎಂತ ಹೇಳಿದ್ನಿ ನಾನು? ಮಧ್ಯೆ ಮಾತಾಡು ಇಲ್ಲೇ ಹೇಳಿದ್ದೆ, ಹೌದಾ? ಎಂತ ಎಂತ ಕಸುವಿನ ಔಷಧಿ? ನಿನಗೊಂದು ಕಸ ಹೇಳಿ ಎಲ್ಲರಿಗೂ ಕಸುವೆ ಕಸುವಿನ ಔಷಧಿ ಹೇಳ. ಆ ದೇವ್ರಲ್ದಂದ್ರ ಅವನತ್ರ ಎಂತ ಕಸುವಿನ ಔಷಧಿ ಇದ್ದಿಕ್ಕೋಳಿ ಹಿಂಗೆ ಕಸುವಿನ ಔಷಧಿ ಇತ್ತು. ಹೀಗೆ ನೀ ಹಿಂಗೆಲ್ಲ ಮಾತಾಡುದನ್ನು ಹೇಳ್ತೀನಿ ಇಲ್ಲಿ. ನಾ ಬಂದ್ ಮಾಡ್ಬಿಟ್ಟೆ. ಈ ಸುಮ್ಮನೆ ಕುತ್ಕೊಂಬಂದ್ರೆ ಹೇಳ್ತಿದ್ದೆ. ನಂಗೆ ಸಿಟ್ಬಂದು ಹೋಗ್ತೀವಿ ಹಿಂಗೆಲ್ಲ ಮಾತಾಡಿದ್ರೆ. ಇಲ್ರ ತಪ್ಪಾತು ಹೇಳಿ. ಆ ಮಾತಾಡ್ತಿದ್ರೆ ಹೇಳ್ರ ತಪ್ಪಾತು. ಆ ಮಾತಾಡೋದಲ್ಲ ಇದ್ದಿದ್ದೆ ಹೆಚ್ಚು. ಈ ತೀಡು ಅಂತ ಆತ ಮೇಲೆ ಐತಿ. ನಾ ಎಂತ ಹೊಡೆದ್ನ ಈಗ ಇಲ್ಲ ಚೌಟಿದ್ನ ಅಲ್ಲ ತೀಡು ಅಂತ ಆತೆ. ನನಗೆ ಅದೇ ಹೇಳಿದ್ನಲ್ರ, ಎನ್ನ ಜನ್ಮದ ಮೇಲೆ ನನಗೆ ಒಂದೊಮ್ಮೆ ಬೇಜಾರು ಬಂದೋಜು. ಆಗ್ಲಿ ತಕೋ, ಇದಿಷ್ಟು ಕೇಳ್ಕೊಂಡು ನೀ ಕಡೆ ಪ್ರಾಣ ಬಿಟ್ಟು ತೊಂದರೆ ಇಲ್ಲ, ಹೌದಾ? ಅಲ್ಲ ನನ್ನ ಕೈ ಮೇಲೆ ಪ್ರಾಣ ಬಿಟ್ಟು ಕಡೆ ಮರೈತೆ. ಹೌದು, ಕಡೆಗೆ ನಾ ಬಂದು ಕೊಂದು ಹಾಕ್ದೇಳ ಹೋಗು. ಇಲ್ರ ಹಂಗೆಲ್ಲ ಎಂತದೆ ಕಡೆ ನೀವು ಮುಂದೆ ಹೇಳಿ. ಅದೇ ಎಂತ ತೋಳಿ ನೋಡ್ಕೊ, ಆತ್ಮಲಿಂಗವನ್ನೇ ಬೇಡಿದ ಭಕುತನ ಕೋರಿಕೆ ಸಲ್ಲಿಸಿದ ಮುದದಿಂದ. ಆ ಆತ್ಮಲಿಂಗವನ್ನ ತೆಗೆದು ರಾವಣ ಕೈಯಲ್ಲಿ ಈಶ್ವರ್ ಕೊಡ್ತಾ. ಈಗ ನೋಡ್ಕೊ ಎಂಥ